ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿಂದ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ವಿಡಿಯೋಲಿ ನಾನು ನನ್ನ ಮಾರ್ನಿಂಗ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ ನಂದು 11 ಗಂಟೆ ತನಕ ರುಟೀನ್ ಹೇಗಿರುತ್ತೆ ಅದನ್ನು ಇವತ್ತಿಂದ ಈ ವಿಡಿಯೋಲಿ ನೋಡ್ಕೊಂಬರೋಣ. ಇವತ್ತು ಗುರುವಾರ, ಟೈಮ್ ಬಂದು ಬೆಳಿಗ್ಗೆ 6 ಗಂಟೆ ಆಗಿದೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ರಾತ್ರಿ ಬಾದಾಮನ್ನ ನೆನೆ ಹಾಕಿದ್ದೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ, ನಮಗೆ ಎಲ್ಲರಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ತಿಂಡಿ ಬಂದುಬಿಟ್ಟು ವೆಜಿಟೇಬಲ್ ಸ್ಯಾಂಡ್ವಿಚನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ತರಕಾರಿ ತೆಲ್ಲ ನೋಡಿ, ನಾನಿಲ್ಲಿ ರಾತ್ರಿನೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ರೀನ್ ಚಟ್ನಿ ಮಾಡೋದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಕೂಡ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಸ್ವೀಟ್ ಕಾರ್ನ್ ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು ನಾನು ಇಲ್ಲಿ ಕಟ್ ಮಾಡ್ಕೊಂಡಿರಲಿಲ್ಲ, ಅದ್ರದ್ದು ಜಸ್ಟ್ ಬರೀ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಈರುಳ್ಳಿನ ರಾತ್ರಿನೇ ಕಟ್ ಮಾಡಿಟ್ರೆ ಬೆಳಿಗ್ಗೆ ಅನ್ನಷ್ಟರಲ್ಲಿ ಅದು ಸಾಫ್ಟ್ ಆಗಿಬಿಡುತ್ತೆ ಮತ್ತು ಅದಕ್ಕೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಈರುಳ್ಳಿನ ರಾತ್ರಿ ಕಟ್ ಮಾಡಿ ಇಡೋದಿಲ್ಲ. ಸೊ ಬೇಕಾದರೆ ನಾನು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೋತೀನಿ. ಸೊ ಇವತ್ತು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಈರುಳ್ಳಿ ಒಂದು ಕಟ್ ಮಾಡಿಕೊಂಡು ಇವಾಗ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಏನೇನೆಲ್ಲ ತರಕಾರಿನ ತೊಗೊಂಡಿದ್ದೆ ಅದೆಲ್ಲ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೊಂದಾಗಿನೇ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ತರಕಾರಿ ಒಟ್ಟಿಗೆ ಒಂದೇ ಸರ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿನೇ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದ್ರದ್ದೇ ಒಂಥರ ಹಸಿ ವಾಸನೆ ಇರುತ್ತೆ. ಸೊ ಎಲ್ಲ ಥರದ್ದು ಹಸಿ ವಾಸನೆ ಹೋಗಬೇಕು ಅಂದರೆ ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿನೇ ಹಾಕ್ಕೊಳ್ಳಿ. ಸೊ ಮೊದಲನೇದಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ಕ್ಯಾರೆಟ್ ಮತ್ತು ಕ್ಯಾಬೇಜ್. ಇಷ್ಟು ಎಲ್ಲ ತರಕಾರಿನ ಲೈಟಾಗಿ ಜಸ್ಟ್ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ. ನೋಡಿ, ಜಸ್ಟ್ ಈ ಥರ ಆದರೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಮಸಾಲಾನ ಹಾಕೋತೀನಿ. ಸೊ ಬಿಸಿ ಇರೋವಾಗನೇ ಉಪ್ಪು ಹಾಕೊಂಡ್ಬಿಟ್ರೆ ನಿಮಗೆ ಅದು ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ. ಅಷ್ಟರಲ್ಲಿ ಈ ಕಡೆ ಗ್ರೀನ್ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಚಟ್ನಿ ಮಾಡ್ಕೋದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ. ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ರೆ ನಿಮಗೆ ಇದು ಚಟ್ನಿನ ಇಟ್ಟ ಮೇಲೆ ಅದು ಕಪ್ಪಗಾಗೋದಿಲ್ಲ. ಸೊ ಫ್ರೆಶ್ ಆಗಿ ಹಾಗೆ ಗ್ರೀನ್ ಕಲರಲ್ಲಿನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಕಲರ್ ಬಂದಿದೆ ಅಂತ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ತಿಳು ಬೇಕು, ಎಷ್ಟು ಗಟ್ಟಿ ಬೇಕು ಆ ಥರ ರುಬ್ಕೊಳ್ಳಿ. ಅದಾದ ನಂತರ ಲಂಚ್ ಬಾಕ್ಸ್ಗೆ ಇಲ್ಲಿ ನಾನು ಬೀಟ್ರೂಟ್ ರೈಸನ್ನು ಮಾಡ್ತಾಯಿದ್ದೀನಿ ಇವತ್ತು. ಸೊ ನನ್ನ ಮಗಳಿಗೆ ಇವತ್ತು ಬೀಟ್ರೂಟ್ ರೈಸ್ ಬೇಕಂತ ಹೇಳಿದ್ರು. ಸೊ ದೊಡ್ಡವರಿಗಾದರೆ ಹೇಗಾದರೂ ಒಂದು ಲಂಚ್ ಬಾಕ್ಸನ್ನು ನಾವು ರೆಡಿ ಮಾಡಿಕೊಡ್ಬೋದು. ಆದರೆ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡಬೇಕಂದ್ರೆ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಮಾಡಿರೋಂಥ ತಿಂಡಿ ಅವರಿಗೆ ಇಷ್ಟ ಆಗಬೇಕು, ಖಾರ ಆಗಬಾರ್ದು. ಸೊ ಆ ಥರ ಎಲ್ಲ ಯೋಚನೆ ಇರುತ್ತೆ. ಸೊ ನಮ್ಮ ಮನೆಯಲ್ಲಂತೂ ಅದೇ ಥರ ಇರುತ್ತೆ. ಸೊ ಎಲ್ಲರ ಮನೆಯಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಅವ್ರಿಗೆ ಏನು ಬೇಕು ನಾನು ಆದಷ್ಟು ಅದನ್ನೇ ರೆಡಿ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಾಂದರೆ ಮಾಡಿಲ್ಲ ಅಂದರೆ ಪಾಪ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ತಿಂತಾರೆ. ಸೊ ಅದಕ್ಕಿಂತ ಬೆಟರ್ ಅಂದರೆ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಕೊಡೋದು. ಆದರೆ ಹೆಲ್ದಿಯಾಗಿರೋದನ್ನೇ ಮಾಡಿಕೊಡ್ತೀನಿ. ಸೊ ವಾರದಲ್ಲಿ ಮಾತ್ರ ಒಂದು ದಿವಸ ನಾನು ಅವರಿಗೆ ಪಾಸ್ತಾ ಅಥವಾ ನೂಡಲ್ಸ್ ಮಾಡಿಕೊಡ್ತೀನಿ. ಮಿಕ್ಕಿ ಟೈಮಲ್ಲೆಲ್ಲ ರೈಸ್ ಐಟಮ್, ಚಪಾತಿ ಈ ಥರದನ್ನೇ ಮಾಡಿಕೊಡ್ತೀನಿ. ಇವತ್ತು ಬೀಟ್ರೂಟ್ ರೈಸ್ ಬೇಕಂತ ಹೇಳಿದ್ರು. ಸೊ ಹಾಗಾಗಿ ಬೀಟ್ರೂಟ್ ರೈಸನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೀಟ್ರೂಟನ್ನು ಈ ಥರ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಇಲ್ಲಿ ತುರಿದು ಬಿಟ್ಟು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ಜಾಸ್ತಿ ಏನು ತರಕಾರಿ ಹಾಕ್ಕೋತಾ ಇಲ್ಲ ನಾನು, ಜಸ್ಟ್ ಬರೀ ಬೀಟ್ರೂಟ್ ಒಂದೇ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ನೀವು ಇದ್ರ ಜೊತೆ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಕೂಡ ಹಾಕ್ಕೋಬೋದು. ಸೊ ನಾನು ಬರೀ ಬೀಟ್ರೂಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಪನ್ನೀರ್ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ಈ ಸತ ಬೇರೆ ಬೇರೆ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಆದರೆ ನಾನು ಬರೀ ಇಲ್ಲಿ ಬೀಟ್ರೂಟ್ ಒಂದೇ ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ, ಪುದೀನ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೀಟ್ರೂಟ್ದು ಸ್ವೀಟ್ನೆಸ್ ಕೂಡ ಇರುತ್ತೆ ಇದಕ್ಕೆ. ಸೊ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜಾಸ್ತಿ ಇದಕ್ಕೆ ನೀವು ಮಸಾಲೆ ಎಲ್ಲ ಹಾಕ್ಕೋಬೋದು. ಸೊ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸ್ಪೈಸಿ ಮಾಡ್ತಾಯಿದ್ದೀನಿ ನಾನು. ಸೊ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಬರೀ ಖಾರದ ಪುಡಿ, ಅರಿಶಿನ ಮತ್ತು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ.
ಸೊ ಬೇಕಂದರೆ ನೀವು ಇಲ್ಲಿ ಬಿರಿಯಾನಿ ಮಸಾಲ ಕೂಡ ಹಾಕ್ಕೋಬೋದು. ಮಸಾಲದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಇಲ್ಲಿ ಬಾಸುಮತಿ ಅಕ್ಕಿಯಿಂದ ಕೂಡ ಮಾಡ್ಕೋಬೋದು. ಇದು ರೈಸ್ ಬೆಳಗ್ಗೆ ಟೈಮಲ್ಲಿ ಬೇಗನೆ ಆಗುತ್ತೆ, ನಿಮಗೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರದ್ದು ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಬೆಳಗ್ಗೆ ಟೈಮಲ್ಲಿ ಮಕ್ಕಳು ಲಂಚ್ ಬಾಕ್ಸಲ್ಲಿ ಇದನ್ನು ಕೂಡ ಕೊಡ್ಬೋದು. ತುಂಬಾ ಹೆಲ್ದಿಯಾಗಿದೆ ಇದು. ಹಾಗೆ ನಮ್ಮ ಮನೆಯಲ್ಲಿ ಅಂದರೆ ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಎಲ್ಲ ಮಕ್ಕಳು ಚಪಾತಿ ಪಲ್ಯಕ್ಕಿಂತ ಈ ಥರದ ರೈಸ್ ಐಟಮ್ಸ್ಗಳನ್ನೇ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಅಂದರೆ ರೈಸನ್ನೇ ಕೊಡೋದು. ಸೊ ವಾರದಲ್ಲಿ ಒಂದು ದಿವಸ ಮಾತ್ರ ನಾನು ಚಪಾತಿ ಪಲ್ಯ ಆ ಥರ ಕೊಡ್ತೀನಿ. ಇಬ್ಬರು ಕೂಡ ಅಷ್ಟೇ ಬರೀ ರೈಸ್ ಐಟಮ್ನೇ ತಿಂತಾರೆ. ಸೊ ಅಷ್ಟರಲ್ಲಿ ಇಲ್ಲಿ ನಾನು ಕಷಾಯ ಕೂಡ ರೆಡಿ ಮಾಡಿದೆ. ಇಬ್ಬರಿಗೆ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ನಾನು ಬೆಳಿಗ್ಗೆ ಟೈಮಲ್ಲಿ ಅವರಿಗೆ ಕಷಾಯನ ಕೊಡ್ತಾ ಇದ್ದೀನಿ. ಸೊ ಸಿರಪ್ಗಿಂತ ನಾನು ಆದಷ್ಟು ಇದನ್ನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು 2 ದಿವಸ ನಾನು ಬೆಳಿಗ್ಗೆ ಸಾಯಂಕಾಲ ಈ ಥರ ನಾನು 2 ಟೈಮನ್ನು ಕೊಟ್ಬಿಟ್ರೆ ಇಬ್ಬರಿಗೂ ಕೂಡ ಒಂದು 2 ದಿವಸದಲ್ಲಿ ಕೋಲ್ಡ್ ಕಡಿಮೆ ಆಗಿಬಿಡುತ್ತೆ. ಸೊ ಬರೀ ಮಕ್ಕಳಿಗಂತಾನೆ ಇಲ್ಲ, ನಾವು ಕೂಡ ಅದನ್ನೇ ಕುಡಿತೀವಿ. ಸೊ ಅದು ನಮ್ಮದು ಎಲ್ಲರದ್ದು ಬಾಡಿ ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಅದು ಕುಡಿದ್ರೆ ಸಾಕು, ನಮಗೆ ಕೋಲ್ಡ್ ಫುಲ್ ಕಡಿಮೆ ಆಗಿಬಿಡುತ್ತೆ. ಒಂದು 2 ದಿವಸನೂ ಹಾಗೆ ಕಂಟಿನ್ಯೂಸ್ ಆಗಿ ಕುಡಿತೀವಿ ಅಷ್ಟೇ. ಅದಕ್ಕೆ ನಾನು ಅರಿಶಿಣ ಮತ್ತು ತುಳಸಿ ಎಲೆ ಒಂದು 8ರಿಂದ 9 ಮತ್ತು ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಹಸಿ ಶುಂಠಿ, ಅಜ್ವೈನ್ ಮತ್ತು ಜೀರಿಗೆ ಇಷ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಂಡಿದ್ದೀನಿ. ಅಂದರೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಅದು ಕಂಪ್ಲೀಟ್ ನಿಮಗೆ ಅರ್ಧ ಲೋಟದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ಚಿಕ್ಕ ಮಕ್ಕಳಾದರೆ ಅದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಡಿಯೋದಕ್ಕೆ ಕೊಡಬೇಕು. ಇಲ್ಲ ಅದು ಸ್ವಲ್ಪ ದೊಡ್ಡವರಾಗಿದ್ದರೆ ಹಾಗೇ ಕುಡಿಯೋದಕ್ಕೆ ಕೊಡಿ. ಸೊ ನನ್ನ ಮಗಳು ಹಾಗೆ ಕುಡಿತಾಳೆ. ನನ್ನ ಮಗ ಬಂದುಬಿಟ್ಟು ಅವನಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕೊಡ್ತೀನಿ ನಾನು. ಅವನು ತುಂಬಾ ಹಠ ಮಾಡ್ತಾನೆ ಕುಡಿಯೋದಕ್ಕೆ. ಸೊ ಹಾಗಾಗಿ ಉಪ್ಪು ಹಾಕಿಕೊಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ದೊಡ್ಡವರಾದರೆ ಹಾಗೇ ಕುಡಿಬೋದು. ನೋಡಿ, ಬಟರನ್ನು ನಾನು ರಾತ್ರಿ ಹೊರಗಡೆ ತೆಗೆದಿಡೋದಕ್ಕೆ ಮರ್ತಿದ್ದೆ. ಸೊ ಫುಲ್ ಅದು ಫ್ರೀಸ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಬಟರನ್ನು ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ಯಾಂಡ್ವಿಚ್ಗೆ ನಾವು ಏನೇನು ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಕೂಡ ತಣ್ಣಗಾಗಿದೆ. ಇವಾಗ ಇದಕ್ಕೆ ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಮತ್ತು ಸ್ವಲ್ಪ ಮಿಕ್ಸ್ ಹರ್ಬ್ಸ್, ಫ್ರೆಶ್ ಕೊತ್ತಂಬರಿ ಮತ್ತು ಚೀಸನ್ನು ಹಾಕ್ಕೋತಾ ಇದ್ದೀನಿ. ಈ ಥರ ನೀವು ಗ್ರೇಟೆಡ್ ಚೀಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ಲೈಸ್ ಚೀಸ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಗ್ರೇಟೆಡ್ ಮೊಸರೆಲ್ಲ ಚೀಸನ್ನು ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಚೀಸ್ ಜಾಸ್ತಿ ಇಷ್ಟಪಡೋದಿಲ್ಲ, ಸ್ವಲ್ಪನೇ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಅದಾದ ನಂತರ ಎಲ್ಲ ತಣ್ಣಗಾದ್ಮೇಲೆ ಇವಾಗ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮಸಾಲ ರೆಡಿಯಾಗಿದೆ, ಚಟ್ನಿ ಕೂಡ ರೆಡಿಯಾಗಿದೆ, ಬಟರ್ ಕೂಡ ರೆಡಿ ಇದೆ. ಸೊ ಈ ಥರ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡ್ಬಿಟ್ಟು ಸ್ಯಾಂಡ್ವಿಚನ್ನು ಮಾಡೋದು. ನಾನು ಇಷ್ಟೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇಬ್ಬರು ಮಕ್ಕಳು ಕೂಡ ರೆಡಿಯಾಗಿ ತಿಂಡಿ ತಿನ್ನೋದಕ್ಕೆ ಅಂತ ಬಂದಿದ್ದಾರೆ. ಸೊ ಟೈಮ್ ಬಂದು ಆವಾಗ 7:15 ಆಗಿತ್ತು. ಸೊ 7:15 ಅನ್ನೋಷ್ಟರಲ್ಲಿ ರೆಡಿಯಾಗಿ ಬಂದು ಕೂತ್ಕೋತಾರೆ. ಬೆಳಿಗ್ಗೆ ಟೈಮಲ್ಲಿ ನಾನು ಅವರಿಗೆ ಏನು ತಿಂಡಿನ ಮಾಡಿರ್ತೀನಿ ಸೇಮ್ ಅದನ್ನೇ ತಿನ್ಕೊಂಡು ಹೋಗ್ತಾರೆ. ಮಕ್ಕಳು ಆಗಿರ್ಬೋದು ಅಥವಾ ನಮ್ಮ ಮನೆಯವರು ಆಗಿರ್ಬೋದು. ರೈಸ್ ಐಟಮ್ ಮಾಡಿದಾಗ ಮಾತ್ರ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಸೊ ಆವಾಗ ನಾನು ಉಪ್ಪಿಟ್ಟು, ಅವಲಕ್ಕಿ ಈ ಥರ ಏನಾದರೂ ಮಾಡಿಕೊಡ್ತೀನಿ. ಇಲ್ಲಾಂದರೆ ಈ ಥರ ಸ್ಯಾಂಡ್ವಿಚ್, ದೋಸೆ, ಇಡ್ಲಿ ಈ ಥರ ಏನಾದರೂ ಮಾಡಿದಾಗ ಅದನ್ನೇ ತಿನ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಜಾಸ್ತಿ ಅಂದರೆ ಬೆಳಿಗ್ಗೆ ಟೈಮಲ್ಲಿ ತಿಂಡಿನ ಎಲ್ಲರಿಗೂ ಒಂದಿನ ಮಾಡ್ತೀನಿ. ಸೊ ಸೆಪ್ರೇಟ್ ಎಲ್ಲರಿಗೂ ಕೂಡ ಒಂದೊಂದೊಂದು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಬ್ಬರು ಮಕ್ಕಳು ಆ ಕಡೆ ತಿಂಡಿ ತಿನ್ನೋಷ್ಟರಲ್ಲಿ ನಾನು ಈ ಕಡೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿಬಿಡ್ತೀನಿ. ನೋಡಿ, ಬೀಟ್ರೂಟ್ ರೈಸ್ ಬಂದುಬಿಟ್ಟು ಈ ಥರ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗಳು ಸ್ಕೂಲಿಗೆ ತೊಗೊಂಡು ಹೋದಾಗ ಅವಳು ಫ್ರೆಂಡ್ಸ್ ಜೊತೆ ಎಲ್ಲ ಇದನ್ನು ಶೇರ್ ಮಾಡ್ಕೋತಾಳಲ್ಲ. ಸೊ ಅವರೆಲ್ಲ ಹೇಳಿದಾರಂತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮದು ಲಂಚ್ ಬಾಕ್ಸ್, ನಿಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೀವು ಒಂದು ಸತಿ ಕೂಡ ಮಾಡಿಲ್ಲ ಅಂದರೆ ಸೇಮ್ ಇದೇ ಥರನೇ ಮಾಡಿ ನೋಡಿ. ಸೊ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಬೇಕಾದರೆ ನೀವು ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈ ಥರ ನಮ್ಮದು ಬೆಳಿಗ್ಗೆದು ತಿಂಡಿ ಆಗಿತ್ತು. ಸೊ ಇಬ್ಬರು ಮಕ್ಕಳು ಕೂಡ ಅರೌಂಡ್ 7:30 ಅನ್ನೋಷ್ಟರಲ್ಲಿ ಮನೆಯಿಂದ ಹೋಗ್ತಾರೆ. ಸೊ ನಮ್ಮ ಮನೆಯವರನ್ನೇ ಅವರಿಗೆ ಡೈಲಿ ಬಿಡೋದಕ್ಕೆ ಹೋಗೋದು. ಸೊ ಇಲ್ಲೇ ನಮ್ಮ ಮನೆ ಹತ್ತಿರನೇ ವ್ಯಾನ್ ಬರುತ್ತೆ. ಸೊ ಬೆಳಿಗ್ಗೆ ಟೈಮಲ್ಲಿ ನಾನು ಯಾವಾಗಾದರೂ ಒಂದು ಸರ್ತಿ ಅವ್ರಿಗೆ ಬಿಡೋದಕ್ಕೆ ಹೋಗ್ತೀನಿ.
ಇಲ್ಲ ಅಂದರೆ ನಮ್ಮ ಮನೆಯವ್ರನ್ನೇ ಹೋಗ್ತಾರೆ. ಸೊ ನಮ್ಮ ಮನೆಯವರು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ಕೂಡ ಆಫೀಸ್ಗೆ ಹೋದರು. ನಾನು ರೀಸೆಂಟಾಗಿ ಪುದೀನಾನ ಹಚ್ಚಿದೆ. ಎಷ್ಟು ಸರ್ತಿ ನಾನು ಪುದೀನ ಹಚ್ತಾ ಇದ್ದೀನಿ, ಬರ್ತಾನೆ ಇರಲಿಲ್ಲ. ಸೊ ಈ ಸರ್ತಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಪಾಟಲ್ಲಿ ರೋಸ್ ಕೂಡ ಹಚ್ಚಿದೆ. ನೋಡಿ ಎಷ್ಟು ಚೆನ್ನಾಗಿ ರೋಸ್ ಬಿಟ್ಟಿದೆ ಅಂತ. ಅದಾದ ನಂತರ ಇವಾಗ ಒಂದೊಂದಾಗಿ ಎಲ್ಲ ಕ್ಲೀನಿಂಗ್ ಕೆಲಸನ ಮಾಡ್ಕೋಬೇಕು. ಸೊ ನಿನ್ನೆ ರಾತ್ರಿ ಪಾತ್ರೆಗಳೆಲ್ಲ ನಾನು ಡಿಶ್ ವಾಷರಲ್ಲಿನೇ ಹಾಕಿದ್ದೆ. ಸೊ ಬೆಳಿಗ್ಗೆ ಅನ್ನಷ್ಟರಲ್ಲಿ ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿ ಡ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ಕಂಪ್ಲೀಟ್ ಡ್ರೈ ಆಗಿ ಬರುತ್ತೆ. ಅದನ್ನು ಡೈರೆಕ್ಟಾಗಿ ನಾನು ಹಾಗೆ ಜೋಡಿಸ್ಕೊಂಡ್ಬಿಡ್ತೀನಿ. ಅದಾದ ನಂತರ ಇಲ್ಲಿ ದೋಸೆಗೆ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ನಾನು ಸೇಮ್ ಒಂದೇ ಥರ ಹಿಟ್ಟನ್ನು ರೆಡಿ ಮಾಡ್ತೀನಿ. ಸೊ ಅದಕ್ಕೆ ನಾನು ಮೆಜರ್ಮೆಂಟ್ ಪ್ರಕಾರ ಏನೇನು ಎಷ್ಟೆಷ್ಟು ತೊಗೋತೀನಿ ಅದನ್ನು ಇವತ್ತು ಶೇರ್ ಮಾಡ್ಕೋತೀನಿ. 3 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೆ. ಯಾವ ಗ್ಲಾಸ್ ಅಳತೆಯಲ್ಲಿ ನೀವು ಅಕ್ಕಿನ ತೊಗೊಂಡಿರ್ತೀರ ಅದೇ ಗ್ಲಾಸ್ ಅಳತೆಯಲ್ಲಿ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. 3 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ, ಆಮೇಲೆ 1 ಹಿಡಿಯಷ್ಟು ಕಡಲೆಬೇಳೆ ಮತ್ತು 2 ಹಿಡಿಯಷ್ಟು ಸಾಬುದಾನಿ ಹಾಕ್ಕೋತಾ ಇದ್ದೀನಿ. ಸಾಬುದಾನಿ ಹಾಕ್ಕೊಳ್ಳೋದ್ರಿಂದ ಇಡ್ಲಿ, ದೋಸೆ, ಪಡ್ಡು ತುಂಬಾ ಸಾಫ್ಟಾಗಿ ಬರ್ತವೆ. ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ 2 ಸರ್ತಿ ಇದನ್ನು ಚೆನ್ನಾಗಿ ನೀರಿಂದ ತೊಳ್ಕೊಂಡ್ಬಿಡ್ತೀನಿ. ನೀವು ಎಷ್ಟು ಚೆನ್ನಾಗಿ ಅಕ್ಕಿನ ತೊಳಿತೀರಾ ಅಷ್ಟು ನಿಮ್ಮದು ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಅಕ್ಕಿ ಮೇನ್ ಅಂದರೆ ಚೆನ್ನಾಗಿ ತೊಳಿಬೇಕು. ಸೊ ಯಾವ ಮೆಜರ್ಮೆಂಟಿಲ್ಲ ನೀವು ಅಕ್ಕಿ ತೊಗೊಂಡಿರ್ತೀರ ಅದೇ ಮೆಜರ್ಮೆಂಟಲ್ಲಿ ಉದ್ದಿನಬೇಳೆ ಕೂಡ ತೊಗೊಳ್ಳಿ. ಸೊ 3 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಸರ್ತಿ ನಾನು ಅಕ್ಕಿನ ಚೆನ್ನಾಗಿ ಇಲ್ಲಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ್ಬಿಟ್ಟು ಇವಾಗ ಇದನ್ನು ನಾನು ಸುಮಾರು ಒಂದು 11 ಗಂಟೆಗೆ ನೆನೆಸಿಟ್ರೆ ಒಂದು 5-6 ಗಂಟೆಗೆ ನಾನು ಇದನ್ನು ರುಬ್ಕೋತೀನಿ. ಸೊ ಮಿನಿಮಮ್ ಒಂದು 5 ರಿಂದ 6 ಗಂಟೆ ತನಕ ಅಕ್ಕಿ ಚೆನ್ನಾಗಿ ನೆನಿಬೇಕು. ಸೊ ಆವಾಗ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಈ ಥರ ಮುಚ್ಚಿಬಿಟ್ಟು ಸಾಯಂಕಾಲ ತನಕ ನಾನು ಇದನ್ನು ಹಾಗೆ ಇಟ್ಬಿಡ್ತೀನಿ. ಅದಾದ ನಂತರ ಉಳಿದಿರುವಂತಹ ಕ್ಲೀನಿಂಗ್ ಕೆಲಸನ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಗ್ಯಾಸ್ ಒರೆಸ್ಕೊಂಡ್ಬಿಟ್ಟೆ. ಅದಾದ ನಂತರ ಸಿಂಕಲ್ಲಿ ಸ್ವಲ್ಪನೇ ಪಾತ್ರೆಗಳಿದ್ದು, ಬೆಳಿಗ್ಗೆ ಟೈಮಲ್ಲಿ ಅಷ್ಟೊಂದೇನು ಪಾತ್ರೆಗಳೆಲ್ಲ ಬಿದ್ದಿರೋದಿಲ್ಲ. ಸೊ ಹಾಗಾಗಿ ನಾನು ಅವಾಗೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ತುಂಬ ದಿವಸ ಆಯಿತು ಇದು ಕ್ಲೀನ್ ಮಾಡಿಬಿಟ್ಟು, ಸರಿ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಸೊ ನೋಡಿ ಎಷ್ಟೊಂದು ನೀರಿಂದೆಲ್ಲ ಕಲಿಗಳು ಬಿದ್ದಿದೆ ಅಂತ. ಇದನ್ನು ಜಸ್ಟ್ ಹಾಗೆ ನಾನು ಪಿತಾಂಬರಿ ಹಚ್ಚಿಬಿಟ್ಟೇ ಕ್ಲೀನ್ ಮಾಡ್ಕೋತೀನಿ. ಹೊರಗಡೆದು ಮಾತ್ರ ಪಿತಾಂಬರಿ ಹಚ್ತೀನಿ. ಆದರೆ ಒಳಗಡೆದು ಕ್ಲೀನ್ ಮಾಡಬೇಕಾದ್ರೆ ನಾನು ಇದಕ್ಕೆ ಅಡುಗೆ ಸೋಡಾನ ಹಾಕ್ತೀನಿ, ಅಂದರೆ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಕ್ಲೀನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಡೈಲಿ ನಾನು ಇದರಲ್ಲಿನೇ ನೀರನ್ನು ತುಂಬಿಡೋದು. ಸೊ ಜಾರ್ ನೀರನ್ನು ಕುಡಿತೀವಿ ನಾವು, ಮನೆಯಲ್ಲಿ ಫಿಲ್ಟರ್ ಏನೂ ಹಾಕ್ಸಿಲ್ಲ. ಸೊ ನಮ್ಮ ಮನೆ ಮುಂದುಗಡೆನೇ ಜಾರ್ ನೀರು ಸಿಗುತ್ತೆ. ಸೊ ಅದೇ ಜಾರ್ ನೀರನ್ನು ತುಂಬ್ಕೊಂಡು ಬಂದು ಇದರಲ್ಲಿ ಹಾಕ್ತೀನಿ ನೋಡಿ. ಆದರೆ ಇದು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅಟ್ಲೀಸ್ಟ್ ವಾರದಲ್ಲಿ 1 ದಿವಸ ಆದರೂ ನೀವು ಇದನ್ನು ಕ್ಲೀನ್ ಮಾಡಲೇಬೇಕು. ನೀರಿಂದ ಕಲಿಗಳೆಲ್ಲ ಹಾಗೆ ಕುತ್ಕೊಂಡು ಬಿಡುತ್ತೆ. ಸೊ ಮನೆಯಲ್ಲಿ ಮಕ್ಕಳು ಇದ್ದರೆ ಅದು ಇನ್ನೂ ನಿಮಗೆ ಬೇಗನೆ ಇದು ಗಲೀಜಾಗಿಬಿಡುತ್ತೆ. ಸೊ ನೋಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ವಾರದಲ್ಲಿ 1 ದಿವಸ ಆದರೂ ನಾನು ಎಷ್ಟೇ ಕೆಲಸ ಇದ್ದರೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ಮಾರ್ಕೆಟ್ಗೆ ಹೋಗಿಬಿಟ್ಟು ನಾನು ತರಕಾರಿ ತೊಗೊಂಡು ಬಂದೆ. ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೊಮೆಟೊ ಬೇಕಾಗಿತ್ತು. ಸೊ ಟೊಮೆಟೊ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಹೋಗ್ಬಿಟ್ಟು ತೊಗೊಂಡು ಬಂದೆ. ಮಾರ್ಕೆಟ್ ಅಂದರೆ ಮೇನ್ ಮಾರ್ಕೆಟ್ ಅಲ್ಲ, ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಒಂದು ಶಾಪ್ ಇದೆ. ಸೊ ಅಲ್ಲೆಲ್ಲ ತರಕಾರಿ ಇದೆಲ್ಲ ಸಿಗುತ್ತೆ. ಬೆಳಿಗ್ಗೆ ಟೈಮಲ್ಲಿ ಹೋದರೆ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ನಾನು ಆದಷ್ಟು ಬೆಳಿಗ್ಗೆ ಟೈಮಲ್ಲಿನೇ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಟೊಮೆಟೊ, ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ನಾಳೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ. ಸೊ ಬೆಳಿಗ್ಗೆ ಇದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ನಾನು ತಿಂಡಿನ ತಿಂತಾ ಇದ್ದೀನಿ. ಟೈಮ್ ಬಂದು ಬೆಳಿಗ್ಗೆ 11 ಗಂಟೆ ಆಗಿದೆ. ಇವಾಗ ನಾನು ತಿಂಡಿ ಮಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋಲಿ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ನನ್ನ ರೂಟೀನ್ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.